ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತಾರೆ. ಆದರೆ ಇಲ್ಲಿ ಗಂಡ ಹೆಂಡತಿಯ ಜಗಳದಲ್ಲಿ ವಿಕೋಪಕ್ಕೆ ತಿರುಗಿದ್ದು ಇದೀಗ ಮಗುವನ್ನ ಬೆಂಕಿಗೆ ತಳ್ಳಿ ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಇಲ್ಲೊಬ್ಬಳು ಮಹಿಳೆ. ಹೌದು, ನಿನ್ನೆ ನಡೆದಂತಹ ಪ್ರಕರಣ ಇದು. ಗಂಡ ಹೆಂಡತಿಯ ಮಧ್ಯೆ ಆಗಾಗ ಜಗಳ ಆಗ್ತಾ ಇತ್ತು. ಆದರೆ ನಿನ್ನೆ ಇಬ್ಬರ ಜಗಳ ವಿಕೋಪಕ್ಕೆ ತಿರುಗಿದ್ದು ಕೊನೆಗೆ ತಾಯಿ ಮಗುವಿಗೆ ಪೆಟ್ರೋಲ್ ಅನ್ನ ಸುರಿದು ತಾನೂ ಕೂಡ ಪೆಟ್ರೋಲ್ ಅನ್ನ ಸುರಿದುಕೊಂಡು ಬೆಂಕಿಯನ್ನ ಹಚ್ಚಿಕೊಂಡಿದ್ದಾಳೆ. ಮಗು ಹಾಗೂ ತಾಯಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದು ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನ ಎಳೆದಿದ್ದಾರೆ. ಪತಿಯೊಂದಿಗಿನ ಜಗಳಕ್ಕೆ ಬೇಸತ್ತು ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿದ್ದಾಳೆ ಎನ್ನುವಂಥದ್ದು ಗೊತ್ತಾಗಿದೆ. ಸಂಜಯನಗರ ಕೃಷ್ಣಪ್ಪ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಸಂಜೆ 7:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ತಾಯಿ ಸೀತಾ ಮತ್ತು ಮಗಳು ಸೃಷ್ಟಿ ಇಬ್ಬರೂ ಕೂಡ ಬೆಂಕಿಗೆ ಬೆಂದು ಮರಣವನ್ನ ಹೊಂದಿದ್ದಾರೆ. ನೇಪಾಳ ಮೂಲದ ಗೋವಿಂದ್ ಬಹದ್ದೂರ್ ಮತ್ತು ಸೀತಾ ದಂಪತಿಗೆ 2 ಮಕ್ಕಳು, ಒಂದು ಗಂಡು ಮಗು ಹಾಗೇನೆ ಒಂದು ಹೆಣ್ಣು ಮಗು ಇರುತ್ತೆ. ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿ ಇವರಿಬ್ಬರೂ ಕೂಡ ವಾಸವಾಗಿರ್ತಾರೆ. ಮನೆ ಪಕ್ಕದಲ್ಲಿಯೇ ದಂಪತಿಗೆ ಸಣ್ಣದೊಂದು ಮನೆಯನ್ನ ಕೊಟ್ಟಿರ್ತಾರೆ. ಅಲ್ಲಿಯೇ ಇಬ್ಬರು ವಾಸ ಮಾಡ್ತಾ ಇರ್ತಾರೆ. ಆದ್ರೆ ಇತ್ತೀಚೆಗೆ ಪತಿ ಪತ್ನಿ ನಡುವೆ ಆಗಾಗ ಜಗಳ ಆಗ್ತಾ ಇತ್ತು. ಇದರ ನಡುವೆ ಪತಿ ನೇಪಾಳಕ್ಕೆ ಹೋದ್ರೆ 5-6 ತಿಂಗಳು ಬರ್ತಾನೆ ಇರ್ಲಿಲ್ಲ. ಈ ನಡುವೆ ತನ್ನ ಗಂಡು ಮಗುವಿನ ಜೊತೆಗೆ ಗೋವಿಂದ್ ಪರಾರಿಯಾಗಿದ್ದ. ಇದರಿಂದಾಗಿ ಬೇಸತ್ತಿದ್ದಂತಹ ಪತ್ನಿ ನೊಂದು ಹೋಗಿದ್ಲು. ನಿನ್ನೆ ಸಂಜೆ ಕೂಡ ಫೋನ್ ಮಾಡಿ ಜಗಳವಾಡ್ಕೊಂಡಿದ್ದಾಳೆ. ನಂತರದಲ್ಲಿ ಮರಣೊಂದು ಪೆಟ್ರೋಲ್ ಸುರಿದು ತಾಯಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದರ ಜೊತೆಗೆ ಮಗುವನ್ನು ಕೂಡ ಹತ್ಯೆ ಮಾಡಿ ದುರಂತ ಅಂತ್ಯ ಕಂಡಿದ್ದಾರೆ. ನಮ್ದು ನೇಪಾಳಿ ಮೀಡಿಯಾ ಇದೆ, ನೇಪಾಳಿ ಮೀಡಿಯಾಗಿ ಮಾಡ್ತೀನಿ. ಇವರು ಇಲ್ಲಿ ಬೆಂಗಳೂರಲ್ಲಿಂದ ಕಳ್ತನ ಮಾಡೋದು, ಇಲ್ಲಿ ಸುಳ್ಳ ಕೆಲಸ ಮಾಡೋದು, ನೇಪಾಳಲ್ಲಿ ಹುಡುಗಿಯವರು ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಮನೆ ಕೆಲಸ ಮಾಡಿ ನಾವು ಜೀವನ ಮಾಡ್ತೀನಿ. ಒಳ್ಳೆ ಲೇಡೀಸ್ ತುಂಬಾ ಇದ್ದಾರೆ, ಕೊಟ್ಟವ್ರನ್ನ ತುಂಬಾ ಇದ್ದಾರೆ ಸರ್. ನಮ್ ತಂಗಿ ನೇಪಾಳಲ್ಲಿ ಬಂದಿದ್ದಾರೆ, ಅವ್ನಿಗೆ ಕನ್ನಡ ಗೊತ್ತಿಲ್ಲ, ಅಲ್ಲಿ ಹೋಗಿ ರೋಡೇ ಗೊತ್ತಿಲ್ಲ. ಆ ಮನೆಯಲ್ಲಿ ಬಿಟ್ಟಿದ್ರು ಗೋವಿಂದ, ಅದೇ ಮನೆಯಲ್ಲಿ ಅವರು ಜೀವನ ಮಾಡಿದ್ರು 6-5 ವರ್ಷ. ಮೇಡಮ್ ಅವರು ಏನೋ ಹೇಳ್ತಾರೆ, ಮೇಡಮ್ ಗೊತ್ತಿಲ್ಲ. ಮೇಡಮ್ ಅವರು ಏನೋ ಹೇಳ್ತಾರೆ, ಆ ಮೇಡಮ್ನೇ ಹೇಳಿ. ಕೋಪಿಲಾ ಬಿಷ್ಟ, ನಮ್ಮ ಹೆಸರು ಕೋಪಿಲಾ ಬಿಷ್ಟ ಖತ್ರಿ. ನಮ್ಮ ತಂಗಿ ಹೆಸರು ಸೀತಾ. ಅವರು ಗಂಡ ಇಲ್ಲಿ ಅವರು ನಮ್ಮ ತಂಗಿ ಅಲ್ಲಿ ಎಲ್ಲಿ ಓನರ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓನರ್ ಮನೆಯಲ್ಲಿ ಕೆಲಸ ಮಾಡಿ 5-6 ವರ್ಷ ಆಯ್ತು. ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾರೆ. ಅವರು ಗಂಡ ತುಂಬಾ ಸರಿ ಇಲ್ಲ. ಆಚೆಗಡೆ ಹುಡುಗಿ ಜೊತೆಗೆ ಹೋಗ್ತಾರೆ. ಹುಡುಗಿ ಈ ಕಡೆ ಆ ಕಡೆ ಪಿಕ್ ಮಾಡ್ತಾರೆ ಹುಡುಗಿ ಅವ್ರಿಗೆ. ಆಮೇಲೆ ನಮ್ಮ ತಂಗಿ ಮೊಬೈಲ್ ಚೆಕ್ ಮಾಡ್ತಾರೆ. ನಮ್ಮ ತಂಗಿ ಈ ತರ ಮಾಡ್ತೀರಾ, ನನಗೆ ಒಬ್ರು ಗಂಡು ಮಗು ಐತೆ, ಒಬ್ರು ಹೆಣ್ಣು ಮಗು ಐತೆ, ಈ ತರ ಮಾಡಬೇಡ ಅಂತ ನಮ್ಮ ತಂಗಿ ತುಂಬಾ ನೋವಾಯ್ತು ನಮ್ಮ ತಂಗಿಗೆ. ಆಮೇಲೆ ಅವರು ಬಿಟ್ಟಿಲ್ಲ, ನೀನು ಬಿಡ್ತೀನಿ, ನಾನು ಫೋನ್ ಮಾಡೋಕೆ ಬಿಡಲ್ಲ, ನಾನು ಬೇರೆ ಮದುವೆ ಮಾಡ್ತೀನಿ ಅಂತ ಹೇಳಿ ಅವನು ಬೇರೆ ನಮ್ಮ ತಂಗಿ ಅದೇ ಓನರ್ ಮನೆಯಲ್ಲಿ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಅವರು ಹೋಗಿದ್ದಾರೆ ನಮ್ಮ ತಂಗಿ ಬಿಟ್ಟು. ಆಮೇಲೆ ನನ್ನ ತಂಗಿ ಮಗ ಸೀತಾ ಮಗ ದೊಡ್ಡದು, ಅವನು ಕಿಡ್ನಿ ಮಾಡಿ ತಗೊಂಡೋಗಿದ್ದಾನೆ. ಅವನು ಗೋವಿಂದ ತಗೊಂಡೋಗ್ಬಿಟ್ಟು ಅವನು ಅತ್ತೆ ಇಲ್ಲ ಪತ್ತೆ ಇಲ್ಲ. ಇಲ್ಲಿ ಬೆಂಗಳೂರಲ್ಲಿ ಎಲೆಕ್ಟ್ರಿಸಿಟಿಯಲ್ಲಿ ಎಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಎಲ್ಲಿದ್ದಾರೆ ಗೊತ್ತಿಲ್ಲ. ಇವಾಗ ನಾನು ಹೇಳಿದ್ದೀನಿ, ನಮ್ಮ ಮನೆಗೆ ಬರ್ಬೇಕು, ನಮ್ಮ ಮನೆಯಲ್ಲಿ ಇರೋ, ನಮ್ಗೆ 2 ಗಂಡು ಮಕ್ಕಳು ಇದೆ, ನಮ್ಮ ಇಲ್ಲಿ ಜೀವನ ಮಾಡ್ತೀನಿ, ಇಲ್ಲಿ ನಾವು ಮನೆ ಕೆಲಸ ಮಾಡ್ತೀನಿ, ನಾವು ದೊಡ್ಡ ಸಾಹುಕಾರ ಇಲ್ಲ ಸರ್. ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಬಾ ಅಂತ ಹೇಳಿದೀನಿ. ಆಮೇಲೆ ಹೇಳಿದ್ರು ಇಲ್ಲ ನಮ್ಮ ಓನರ್ ತುಂಬಾ ಒಳ್ಳೆಯವರು. ಇಲ್ಲಿ ಮೇಡಮ್ ಒಳ್ಳೆಯವರು. 1 ವರ್ಷಕ್ಕೆ 70,000 ಸ್ಕೂಲಲ್ಲಿ ನಾನು ಕಟ್ತಾ ಇದ್ದೀನಿ. ಮೇಡಮ್ ನನಗೆ 10,000 ಕೊಡ್ತಾರೆ. ಒಂದು ವರ್ಷಕ್ಕೆ 1 ಲಕ್ಷ ಆಗುತ್ತೆ. ನನಗೆ 1,500 ರೂಪಾಯಿ 800 ರೂಪಾಯಿ ನನಗೆ ಕೊಡ್ತಾರೆ ಖರ್ಚಿಗೆ, ತರಕಾರಿಗೆ, ಟೊಮೆಟೊಗೆ, ಈರುಳ್ಳಿ ಬೆಳ್ಳುಳ್ಳಿಗೆ ಕೊಡ್ತಾರೆ. ನಾನು ಅದರಲ್ಲಿ ಜೀವನ ಮಾಡ್ತೀನಿ. ಅಕ್ಕ ನಿಮ್ಗೆ ಪರಮಲಾಗುತ್ತೆ ನಿನ್ ಮನೆಗೆ, ನಾನು ಬರಲ್ಲ ಅಲ್ಲಿ ಅಂತ ಹೇಳಿದ್ರು. ಇನ್ನ ಎಷ್ಟು 8 ದಿನ ಮುಂದೆ ನನಗೆ ಮಾತಾಡಿದ್ರು. 8 ದಿನ ಮುಂದೆ ನನಗೆ ಮಾತಾಡಿದ್ರು. ಆಮೇಲೆ ನಾನು ಆಯ್ತು, ನಾನು ಬರ್ತೀನಿ ನಿನ್ನ ಮನೆಗೆ ಒಂದಿನ ಅಂತ ಹೇಳ್ತೀನಿ. ಬೇಡ ಅಕ್ಕ, ಮೇಡಮ್ ಯಾರಿಗೆ ಬಿಡಲ್ಲ, ಇಲ್ಲಿ ಬರಬೇಡ, ನನಗೆ ಇಲ್ಲಿ ಶಿಫ್ಟಿಂಗ್ ಇದ್ದೀನಿ, ಮೇಡಮ್ ಇದೆ ನನಗೆ ನಿನ್ನ ಮಗನ ಇಲ್ಲಿ ಕರೆಸ್ತೀನಿ, ನಿನ್ನ ಮಗ ಇಲ್ಲಿ ಕರೆಸ್ತೀನಿ, ನೀನು ಅಲ್ಬೇಡ ಸೀತಾ ಅಂತ ನನ್ನ ತಂಗಿಗೆ ಅವರು ಹೇಳಿದ್ರು ಅಂತ ಮೇಡಮ್ ಅವರು. ಆಮೇಲೆ ನಿನ್ನೆ ರಾತ್ರಿ ಇದು ಮಾಘ ಶಿವರಾತ್ರಿ ನಿನ್ನೆ ಎಲ್ಲರೂ ಹಬ್ಬ ಮಾಡ್ತಾರೆ. ನಮ್ಮಮ್ಮ ಸತ್ತೋಗಿದ್ದು 2 ತಿಂಗಳಾಯ್ತು, ನಮ್ಗೆ ಹಬ್ಬ ಇಲ್ಲ. ಸೊ ಅದ್ರಿಗೆ ನಾನು ಸುಮ್ಮನೆ ಮನೆಯಲ್ಲಿ ಕೂತ್ಕಿದ್ದೀನಿ. ನಾನು ರಾತ್ರಿ 11 ಗಂಟೆಗೆ ನಮ್ಮ ತಮ್ಮಗೆ ಗೊತ್ತಾಯ್ತು. ನಮ್ಮ ತಮ್ಮಗೆ ಫೋನ್ ಮಾಡಿದ್ರು ಯಾರೋ ಇವ್ರು ನಮ್ಮ ತಂಗಿಯವರು. ನಮ್ಮ ತಮ್ಮಗೆ ಫೋನ್ ಮಾಡಿದ್ರು. ನಾನು ರಾತ್ರಿಯಲ್ಲಿ ನಾನು ಎಲ್ಲಿ ಹೋಗೋಣ ಅಷ್ಟು ರಾತ್ರಿಗೆ, ಏನೋ ನನಗೆ ಬರೋಕ್ಕಾಗಿಲ್ಲ ರಾತ್ರಿಗೆ.
ಮೇಡಮ್ ನಿಮ್ ತಂಗಿಯವ್ರಿಗೆ ಏನಾಗಿದೆ? ಅವ್ರು ಹಂಗ್ ಮಾಡ್ಕೊಳಕ್ ರೀಸನ್ ಏನು? ಈ ಕಾರಣ ಯಾರು? ಈ ಕಾರಣ ಗೋವಿಂದ್ರನೇ. ಗೋವಿಂದ್ರ ಇರ್ಬೇಕು, ಮೇಡಮ್ಗೆ ಗೊತ್ತಾಗುತ್ತೆ ಗೋವಿಂದನೇ. ಅವನು ಗೋವಿಂದ ಎಲ್ಲಿದ್ರೆ ನಮ್ಮ ಮಗುಲಿಗೆ ನಮ್ಮ ತಂಗಿಗೆ ನನ್ನ ಮಗು ನಮ್ಮ ಹುಡುಗಿಗೆ ನ್ಯಾಯ ಕೊಡಿ ಸರ್. ಟಾರ್ಚರ್ ಮಾಡ್ತಿದ್ದ ನಿಮ್ ತಂಗಿಗೆ ಗೋವಿಂದ್? ಅವರು ತುಂಬಾ ಟಾರ್ಚರ್ ಸರ್. ಕಿಡ್ನಿ ಮಾಡ್ಕೊಂಡು ತಗೊಂಡೋಗಿದ್ದಾರೆ. 1 ವರ್ಷ ಆಯ್ತು ಗೋವಿಂದ ನನ್ನ ಮಗ. ಅವರು ಸೀತಾ ಅವರು ಯಾರು ಕಿಡ್ನಿ ಮಾಡ್ಕೊಂಡು ಹೋಗಿದ್ದಾರೆ? ಅವರು ಗೋವಿಂದ ಅದು ಹುಡುಗಿಗೆ ಮುಂದೆನೆ ಸಾಯಿಸ್ತೀನಿ ಅಂತ ಹೇಳಿದ್ರು ಅಂತ. ಆಮೇಲೆ ಬೇಡ, ನಾನು ಜೀವನ ಮಾಡ್ತೀನಿ, ನಾನು ಕೆಲಸ ಮಾಡಿ ನಾನು ದೊಡ್ಡವರು ಮಾಡ್ತೀನಿ, ನೀನು ಬೇಡ ಅಂತ ಮಗಾಗಿ ಕರ್ಕೊಂಡು ಹೋಗಿದ್ದಾರೆ. ಹುಡುಗಿ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಆಮೇಲೆ ಯಾವ ತರ ಪ್ಲಾನ್ ಮಾಡ್ಬಿಟ್ಟು ಯಾನೋ ಗೊತ್ತಿಲ್ಲ. ಅವರು ಫ್ಯಾಮಿಲಿಯಲ್ಲಿ ಜಾಸ್ತಿ ಕಾಸು ಇರ್ಬೋದು, ಅವನು ಕಾಸು ಕೊಟ್ಬಿಟ್ಟು ಬೇರೆ ಪ್ಲಾನ್ ಮಾಡಿ ಬೇರೆ ಜಾಗದಲ್ಲಿ ಅವರು CID ತರ ಅಲ್ಲಿ ಕಳಿಸಿದ್ದಾರೆ. ಅವರು ಸಾಯಿಸ್ಬಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಸರ್, ಏನಿದೆ ನನಗೆ ಗೊತ್ತಿಲ್ಲ. ನಮ್ ತಂಗಿಗೆ ನ್ಯಾಯ ಬೇಕು. ಇಂಡಿಯಾ ಕರ್ನಾಟಕ ಸರ್ಕಾರ, ನಾವು ನೇಪಾಳಿ ಅವರು, ನಮ್ ತಂಗಿಗೆ ನ್ಯಾಯ ಬೇಕು. ನಮ್ಗೆ ಯಾರು ಇಲ್ಲ, ನಮ್ಗೆ ಹಿಂದೆ ಇಲ್ಲ ಮುಂದೆ ಇಲ್ಲ, ನೀವು ಎಲ್ಲ ಇದೆಯಾ? ನನಗೆ ತುಂಬಾ ನೋವಿದೆ. ನಮ್ ತಂಗಿಗೆ ನ್ಯಾಯ ಬೇಕು. ನಾನು ನಮ್ಮ ತಂಗಿಗೆ ನ್ಯಾಯ ಬೇಕು. ನಾವು ನಮ್ಮ ಹೆಸರು ಕೋಪಿಲ ಬಿಷ್ಟ. ಸರ್, ಸಂಜಯ್ ನಗರ ಲಿಮಿಟ್ಸ್ ಅಲ್ಲಿ ತಾಯಿ ಮಗು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಪೆಟ್ರೋಲ್. ಯಾಕೆ ಸರ್, ಏನು? ನಿನ್ನೆ ದಿನಾಂಕ 15/1/2026 ಸಾಯಂಕಾಲ 8 ಗಂಟೆ ಸುಮಾರಿಗೆ ಹೊಯ್ಸಳ 112ಗೆ ಒಂದು ಕಂಪ್ಲೇಂಟ್ ಬರುತ್ತೆ. ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಆ ರೀತಿ ಕಂಪ್ಲೇಂಟ್ ಬರ್ತದೆ. ತಕ್ಷಣ ನಮ್ಮವರು ಹೋಗಿ ಎಲ್ಲ ಅಟೆಂಡ್ ಮಾಡಿ ನೋಡಲಿಕ್ಕಾಗಿ ಒಬ್ಬರು ಸೀತಾ ಉರ್ಫ್ ಮನೀಷಾ, ಸುಮಾರು 29 ವರ್ಷ, ಇವರು ಕೆರೋಸಿನ್ ಹಾಕಿಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರೋದು ಕಂಡು ಬರ್ತದೆ, ಸುಟ್ಕೊಂಡು. ಸೊ ಸಬ್ಸಿಕ್ವೆಂಟ್ಲಿ ಇಮಿಡಿಯೇಟ್ಲಿ ನಮ್ಮವರು ಅಪ್ರೋಚ್ ಮಾಡಿ, ಮತ್ತು ಅಲ್ಲಿ ಒಂದು ಮಗು ಕೂಡ ಇರ್ತದೆ, 5 ವರ್ಷದ ಮಗು, ಅದಕ್ಕೂ ಕೂಡ ಗಾಯಗಳಾಗಿರ್ತದೆ. ಮಗುವನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ, ಮತ್ತು ಮಗು ಸಬ್ಸಿಕ್ವೆಂಟ್ಲಿ ಆಸ್ಪತ್ರೆಯಲ್ಲಿ ಅದು ಮಗು ಕೂಡ ತೀರ್ಕೊಂಡಿದೆ. ಇದನ್ನು ವಿವರವಾಗಿ ನಮ್ಮ ಅಧಿಕಾರಿಗಳು ವಿಚಾರಣೆ ಮಾಡಲಿಕ್ಕಾಗಿ ಗಂಡ ಹೆಂಡತಿ ಮಧ್ಯೆ ವೈಮನಸ್ಸಿತ್ತು. ಸುಮಾರು 8 ತಿಂಗಳಿಂದ ಇನ್ನೊಂದು ಮಗು, ಗಂಡು ಮಗು ಇದೆ. ಆ ಮಗುವನ್ನು ಕರ್ಕೊಂಡು ಈ ಮೃತಳ ಪತಿ ನೇಪಾಳಕ್ಕೆ ಹೋಗಿದ್ದಾರೆ, ಮತ್ತು ವಾಪಸ್ ಬಂದಿಲ್ಲ. ಅಲ್ಲಿ ಏನು ಸ್ಥಳೀಯ ಸಾಕ್ಷ್ಯಾಧಾರಗಳ ಪ್ರಕಾರ ಇವರು ಫೋನಲ್ಲಿ ಕೂಡ ದಿನ ಗಲಾಟೆ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿದೆ. ಈಗ ಅದನ್ನು ಇನ್ನೂ ವಿವರವಾಗಿ ನಾವು ತನಿಖೆ ಕೈಗೊಂಡು ಏನು ಕಾರಣ ಇದೆ ಅನ್ನೋದನ್ನು ಪತ್ತೆ ಮಾಡ್ತೀವಿ. ಸರ್, ಏನು ಗಂಡ ಹೋದ್ರೆ 8 ತಿಂಗಳಾದ ವಾಪಸ್ ಏನು ರೀಸನ್? ಅದೇ ಇಬ್ಬರು ನಮ್ಮ ಮಧ್ಯೆ ಗಲಾಟೆಗಳಾಗ್ತಿತ್ತು, ಮನಸ್ಸಿತ್ತು ಅಂತ ಹೇಳಿ ಅದಕ್ಕೆ ಗಲಾಟೆ ಮಾಡಿಕೊಂಡು ಅವನು ಹೋಗಿದ್ದಾನೆ ಇಲ್ಲಿಂದ ಅಂತ ಒಂದು ಪ್ರಾಥಮಿಕವಾಗಿ ಮಾಹಿತಿ ಇದೆ. ಸೊ ಈಗ ಅವನನ್ನು ಕರೆಸಿ ನಾವು ವಿಚಾರಣೆ ಮಾಡಿದಾಗ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಾಗ್ತದೆ. ಇಲ್ಲೇನು ಕೆಲಸ ಮಾಡ್ಕೊಂಡಿದ್ರು ಸರ್ ಅವರು? ಮನೆಗೆ. ಎಸ್. ಇನ್ನೂ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ, ಅವ್ರು ವೇಟ್ ಮಾಡ್ತಾ ಇದ್ದೀವಿ. ಸೊ ಅವ್ರಿಗೆ ಏನು ಕಂಪ್ಲೇಂಟ್ ಲೈಕ್ ಏನಾದರೂ ಒಂದು ಸಮಸ್ಯೆ ಇದ್ದರೆ ಮತ್ತೊಂದು ಇದ್ದರೆ ವಿವರವಾಗಿ ಹೇಳ್ರಿ ಅಂತ ಹೇಳಿದ್ದೀವಿ. ತೊಗೊಂಡು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಎಲ್ಲಿತ್ತು ಸೀಮೆಣ್ಣ ಅವ್ರ ಇರೋದೇ ಔಟ್ ಹೌಸಲ್ಲಿದ್ದಾರೆ. ಮೋಸ್ಟ್ಲಿ ಕುಕ್ಕಿಂಗ್ ಏನಾದರೂ ಯೂಸ್ ಮಾಡ್ತಾ ಇರ್ಬೋದು. ಸೊ ಅದ್ರ ಮೂಲ ಏನು, ಯಾಕಂದರೆ ಇಬ್ಬರು ಅಲ್ಲಿ ಇದ್ದೊಳ್ಳೆ ಡೆತ್ ಆಗಿರೋದ್ರಿಂದ ಸಬ್ಸಿಕ್ವೆಂಟ್ಲಿ ನಾವು ಎಲ್ಲಿಂದ ಬಂತು ಏನು ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಸೊ ಬೇಸಿಕಲಿ ಪ್ರೈಮರಿ ಫೇಸಿಯನ್ ನೋಡಿದಾಗ ಅದನ್ನು ಸಿಮೆಂಟ್ ಹಾಕ್ಕೊಂಡು ಬೆಂಕಿ ಹಚ್ಕೊಂಡಿದ್ದಾರೆ ಅಂತ ಈಗ ಮಾಹಿತಿ ಸಿಕ್ಕಿದೆ. ಸೊ ಅದು ವಿವರವಾದ ಮಾಹಿತಿಯನ್ನು ಪಡ್ಕೊಳ್ತೀವಿ. ಇವರಿಗೆ ಎಷ್ಟು ಜನ ಮಕ್ಕಳು ಸರ್? ಈಗ ಗೊತ್ತಿರೋ ಪ್ರಕಾರ ಇಲ್ಲಿರ್ತಕ್ಕಂಥ ಒಂದು ಹೆಣ್ಣು ಮಗು ಮತ್ತು ಅವ್ನು ಕರ್ಕೊಂಡು ಹೋಗಿರುವಂಥ ಒಂದು ಗಂಡು ಮಗು, 2 ಮಗು ಅಂತ ಇದು ಗೊತ್ತಾಗುತ್ತೆ. ಆ ಮಗು ಎಷ್ಟು ವರ್ಷ? ಗೊತ್ತಿಲ್ಲ, ಈಗ ಯಾರು ಹೇಳೋರು ಯಾರೂ ಇಲ್ಲ. ಜಸ್ಟ್ ಇನ್ನು ಹೆಚ್ಚಿನ ಮಾಹಿತಿ ಅವರು ಯಾರಾದರೂ ಬಂದಾಗ ಗೊತ್ತಾಗ್ತದೆ. ಸರ್, ಈ ಮೃತಳ ಅಕ್ಕ ಒಂದು ಆರೋಪ ಮಾಡ್ತಿದ್ದಾರೆ, ಅಂದರೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ ದೊಡ್ಡ ಮಗುನ, ನಾವು ಅದ್ರ ಬಗ್ಗೆನೂ ಕೂಡ ಅಂತ ಒಂದು ಅಲಿಗೇಷನ್ ಮಾಡ್ತಿದ್ದಾರೆ. ವೆರಿಫೈ ಮಾಡ್ತೀವಿ, ಯಾಕಂದರೆ ಏಜ್ ಎಷ್ಟಿದೆ ಮಗುಂದು, ಅಪ್ ಟು ಇಷ್ಟು ಏಜ್ವರೆಗೆ ತಾಯಿ ಜೊತೆಗೆ ಇರಬೇಕು ಅಂತಿದೆ. ಕೋರ್ಟ್ ಡಿಸೈಡ್ ಮಾಡಬೇಕಾಗ್ತದೆ. ಸೊ ಏನಾಗಿದೆ ಅದನ್ನು ಆ ಥರ ಏನಾದರೂ ಆರೋಪ ಇತ್ತು ಅಂದರೆ ವೆರಿಫೈ ಮಾಡ್ತೀವಿ.